ಹಾಯ್ ಹಲೋ ನಮಸ್ಕಾರ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನಿನಗಾಗಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಜೀವ ಹೇಳ್ತಾನೆ, ಅಂದರೆ ನೀವು ರಚನಾನ ತಾಯಿ ಅಲ್ಲ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ವಜ್ರೇಶ್ವರಿ, ಹೌದು, ನಾನು ರಚನನ ತಾಯಿ ಅಲ್ಲ, ಅವಳನ್ನು ಹೆರಲಿಲ್ಲ ಹೊರಲಿಲ್ಲ. ಏನಿವಾಗ ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ? ಏನೋ ದೊಡ್ಡದಾಗಿ ಆಸ್ಪತ್ರೆಗೆ ಓಡೋಡಿ ಹೋಗಿ ಅಲ್ವಾ ಬರ್ತ್ ಸರ್ಟಿಫಿಕೇಟನ್ನು ಹುಡುಕ್ಬೇಕಂತ. ಏನಾಯಿತು? ನಿಮ್ಮೆಲ್ಲರ ಬ್ರೈನ್ ಎಲ್ಲಿ ಸುಸ್ತಾಗಿ ಆಫ್ ಆಗುತ್ತೋ ಅಲ್ಲಿ ನನ್ನ ಬ್ರೈನ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವೆಲ್ಲ ಸಮುದ್ರದ ಅಗಲ ನೋಡಿದ್ರೆ ಈ ವಜ್ರೇಶ್ವರಿ ಕಣ್ಣು ಆ ಸಮುದ್ರದ ಆಳನು ನೋಡುತ್ತೆ. ನೀವೆಲ್ಲ ಒಂದು ಹೆಜ್ಜೆ ಮುಂದಿದ್ರೆ ಈ ವಜ್ರೇಶ್ವರಿ ನಿಮ್ಗಿಂತ 100 ಹೆಜ್ಜೆ ಮುಂದಿರ್ತಾಳೆ. ಅದು ಈ ವಜ್ರೇಶ್ವರಿ ಅಂದ್ರೆ ಅಂತ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ಆಯ್ತಾ ಅತ್ತೆಮ್ಮ ನಿಮ್ಮ ಬಿಲ್ಡಪ್ ಅಲ್ಲ. ಆಗ ವಜ್ರೇಶ್ವರಿ ಹೇಳ್ತಾಳೆ, ಬಿಲ್ಡಪ್ ಕೊಟ್ಟು ಮುಖದ ಮೇಲೆ ಹೊಡ್ಸ್ಕೊಳ್ಳಿಕ್ಕೆ ನಾನೇನು ಜೀವನ? ವಜ್ರೇಶ್ವರಿ ಕಣೋ. ಆಗ ಜೀವ ಹೇಳ್ತಾನೆ, ಅಲ್ಲ, ರಚನೆಗೆ ಗೊತ್ತಾದ್ರೆ ನೀವು ಅವಳ ತಾಯಿ ಅಲ್ಲ ಅಂತ ಆಗೇನು ಮಾಡ್ತೀರಾ ನೀವು ಅಂತ ಹೇಳ್ತಾನೆ. ನೋಡು, ಹಾಸ್ಪಿಟಲ್ ಡ್ರಾಮಾ, ಆ ಜನಾರ್ದನ್ ಜೊತೆ ಸೇರಿರೋದು, ಇದೆಲ್ಲ ಗೇಮ್ ಪ್ಲ್ಯಾನ್, ಇದೆಲ್ಲ ನೀನು ರಚನೆಗೆ ಹೇಳಿದ್ಯಾ ಅಲ್ವಾ, ಏನಾಯಿತು ಅಂತ ಕೇಳ್ತಾಳೆ. ಅವಳು ನಂಬಿದ್ಲಾ? ಕ್ಯಾಕರ್ಸಿ ನಿನ್ನ ಮುಖಕ್ಕೆ ಹೋಗಿಲಿಲ್ವಾ? ಹಾಗೆ ಇದೂನು. ಅಲ್ಲ, ನಾನು ರಚನೆನ ಹೇಗೆ ಬಿಡಿಸಿದ್ದೇನೆ ಅಂತ ಗೊತ್ತಾ ನಿಂಗೆ? ರಚನ ನನ್ನ ರಚನೆ. ನಿಂಗೆ 3 ಕೋತಿ ಗೊತ್ತಿಲ್ವಾ? ಕೆಟ್ಟದ್ದು ಕೇಳಿಸ್ಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ಹಾಗೆ ಇವಳು ಒಂಥರ ಕೋತಿನೇ. ಆ ಕೋತಿನ ನಂಗೆ ಹೇಗೆ ಬೇಕು ನಾನು ಆಟಾಡಿಸ್ತೇನೆ. ಇದು ಈ ವಜ್ರೇಶ್ವರ ಕೆಪಾಸಿಟಿ ಅಂತ ಹೇಳ್ತಾಳೆ. ಇನ್ನು ಚೇರ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ತಾಳೆ ವಜ್ರೇಶ್ವರಿ. ಅವಳು ಹೇಳ್ತಾಳೆ, ಎಲ್ಲಾಯ್ತು ನಿನ್ನ ಹೋರಾಟ, ಕಿರ್ಚಾಟ, ಅರ್ಚಾಟ ಅಲ್ಲ, ಯಾಕೋ ಸೈಲೆಂಟ್ ಆಗಿದ್ಯಾ? ಇದು ಈ ವಜ್ರೇಶ್ವರಿ ಕೆಪಾಸಿಟಿ. ಈ ವಜ್ರೇಶ್ವರಿ ಮುಂದೆ ಯಾರೂ ಮಾತಾಡೋಂಗಿಲ್ಲ, ಅದು ನಾನು. ಪಾಪ, ನಿಂಗೊಂದು ಸಜೆಷನ್ ಕೊಡ್ತೀನಿ. ನೀನು ಅಷ್ಟು ದೂರದಿಂದ ಬಂದಿದ್ಯಾ, ಹಾಗಿರುವಾಗ ನಾನು ನಿಂಗೊಂದು ಹೆಲ್ಪ್ ಮಾಡ್ತೇನೆ. ಏನು ಗೊತ್ತಾ? ನಿಂಗೀಗ ಏನೂ ವಿಷಯ ಗೊತ್ತಿಲ್ಲ, ಯಾವ ವಿಷಯನೂ ಗೊತ್ತಿಲ್ಲ, ನೀನು ಇನ್ನಷ್ಟಕ್ಕೆ ಇದ್ಬಿಡು. ಪಾಪ ರಚನ ಹತ್ರ ಎಲ್ಲ ವಿಷಯ ಹೇಳಿ ಯಾಕೆ ನಿಷ್ಠುರ ಆಗ್ತೀಯಾ? ನೀನು ಚಿತ್ರಾನ್ನ ಮೊಸರನ್ನ ಮಾರ್ಕೊಂಡು ನಿನ್ನಷ್ಟಕ್ಕೆ ಇದ್ಬಿಡು. ನಾನು ನಿನ್ನ ಸುದ್ದಿಗೆ ಬರಲ್ಲ. ಆದರೆ ನೀನು ನನ್ನ ಸುದ್ದಿಗೆ ಬಂದರೆ ನಿನ್ನ ಚರ್ಮ ಸುಲಿದು ಚಪ್ಪಲಿ ಮಾಡ್ಕೊಳ್ತೇನೆ. ಇದು ವಜ್ರೇಶ್ವರಿ ಅಂತ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್ ಅತ್ತೆಮ್ಮ ಅಂತ ಹೇಳ್ತಾನೆ. ಅತ್ತೆಮ್ಮ, ನಾನು ನಿಮ್ಗೊಂದು ಸಜೆಷನ್ ಕೊಡ್ತೇನೆ, ಸರಿಯಾಗಿ ಕಿವಿ ಇಟ್ಟು ಕೇಳಿಸ್ಕೊಳ್ಳಿ. ನೋಡಿ ಅತ್ತೆಮ್ಮ, ನೀವೇನೋ ಹೇಳಿದ್ರಲ್ಲ, ಅವಳನ್ನು ಕೋತಿ ಥರ ಬೆಳೆಸಿದ್ದೇನಂತ ಹೇಳಿ. ಹಾಗಿರುವಾಗ ಆ ಕೋತಿ ಏನು ಹೇಳಿದ್ರು ಕೇಳಲ್ಲ, ಮಾತು ಕೇಳಲ್ಲ, ಯಾರು ಏನೇ ಹೇಳಿದ್ರು ಕಿವಿ ಹತ್ರ ಬಂದು ಬಡ್ಕೊಂಡ್ರು ಅವಳಿಗೆ ಕೇಳಲ್ಲ. ಹಾಗಿರುವಾಗ ನಾನ್ಯಾಕೆ ಅವಳು ಕಿವಿ ಹತ್ರ ಬಡ್ಕೊಂಡು ನನ್ನ ಬಾಯಿ ನೋವಿಸ್ಕೊಳ್ಳಿ? ಬೇಡ ಬಿಡಿ, ನೀವೇ ನಿಮ್ಮ ಬಾಯಾರೆ ನೀವು ರಚನನ್ ಅಮ್ಮ ಅಲ್ಲ ಅನ್ನೋ ಸತಿ ನೀವೇ ಹೇಳಿಬಿಡಿ ಅತ್ತೆಮ್ಮ ಅಂತ ಹೇಳ್ತಾನೆ. ಆಗ ವಜ್ರಶ್ರೀ ತುಂಬಾ ನಗ್ತಾಳೆ. ಏನೋ ಮಾತಾಡ್ತಿದ್ಯಾ, ಹೋಗಲ್ಲೋ, ನಾನು ಹೇಳಬೇಕಾ ಅಂತ ಕೇಳ್ತಾಳೆ. ಆಗ ಜೀವ ಹೇಳ್ತಾನೆ, ಪರವಾಗಿಲ್ಲ ಬಿಡಿ, ನಿಮಗೆ ಈ DNA ಅಂದರೆ ಗೊತ್ತಿದೆ ಅಲ್ವಾ, ಅದು ಎಲ್ಲ ಸತ್ಯನೂ ತಿಳಿಸುತ್ತೆ. ಲಾಜಿಕಲಿ ಅದು ಹೆಲ್ಪ್ ಮಾಡುತ್ತೆ. ಅದನ್ನು ರಚನೆ ನಂಬ್ತಾರಲ್ವಾ? DNA ರಿಪೋರ್ಟ್ ಟೆಸ್ಟನ್ನು ಆಲ್ರೆಡಿ ನಿಮ್ಮ ಸ್ಯಾಂಪಲನ್ನು, ರಚನಾ ಸ್ಯಾಂಪಲನ್ನು ಲ್ಯಾಬಿಗೆ ಕಳಿಸಿದ್ದೇನೆ. ಇನ್ನೇನು ರಿಪೋರ್ಟ್ ಬರುತ್ತೆ, ಆವಾಗ ಆ ರಿಪೋರ್ಟ್ ತೆಗೆದು ರಚನನ ಕೈ ಮೇಲೆ ಇಡ್ತೇನೆ. ಆವಾಗ ಅವಳು ನಂಬಲೇಬೇಕಲ್ವಾ ಅತ್ತೆಮ್ಮ ಅಂತ ಹೇಳ್ತಾನೆ. ಆಗ ವಜ್ರೇಶ್ವರಿಗೆ ತುಂಬಾ ಶಾಕ್ ಆಗುತ್ತೆ. ಅವಳು ಚೇರಿಂದ ಎದ್ದು ನಿಲ್ತಾಳೆ. ಜೀವ ಹೇಳ್ತಾನೆ, ನೀವು ಕಟ್ಕೊಂಡಿರೋದು ಕಂಚಿನ ಕೋಟೆ ಅನ್ನೋ ಭ್ರಮೇಲಿದ್ದೀರಾ. ಆ್ಯಕ್ಚುಲಿ ಅದು ಇಸ್ಪಿಟ್ ಎಲೆ ಕೋಟೆ. ಆ ಒಂದು ಎಲೆನ ತೆಗೆದ್ರು ಎಲ್ಲಾನು ಬಿದ್ದು ಹೋಗುತ್ತೆ, ಎಲ್ಲಾನು ಉರುಳುತ್ತೆ. ಆಗ ವಜ್ರೇಶ್ವರಿ ಹೆದರ್ಕೊಂಡು, ನೋಡು, ರಿಪೋರ್ಟ್ ರಚನಾ ಕೈಗೆ ಸೇರಬಾರ್ದು, ನಿಂಗೇನು ಬೇಕು ಹೇಳು, ಹಣ, ಚಿನ್ನದ ಕಾಯಿನು, ಆಸ್ತಿ ಸಂಪತ್ತು, ಶೇರ್, ಏನು ಬೇಕು ಕೇಳು, ನೀನು ಏನು ಕೇಳಿದ್ರು ನಾನು ಕೊಟ್ಬಿಡ್ತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ನೆಗಡ್ಕೊಂಡು, ಆಸ್ಪತ್ರೆಯಲ್ಲಿ ನೀವು ಕೊಟ್ಟ ಬ್ಲ್ಯಾಂಕ್ ಚೆಕ್ಕನ್ನು ಹರಿದು ನಿಮ್ಮ ಮುಖದ ಮೇಲೆ ಬಿಸಾಕಿದ್ನಲ್ಲ, ಆವಾಗಲೇ ನಿಮಗೆ ನನ್ನ ಕ್ಯಾರೆಕ್ಟರ್ ಏನಂತ ಗೊತ್ತಾಗಬೇಕಿತ್ತು ಅಂತ ಹೇಳಿ ನಗಾಡ್ತಾ ಇರ್ತಾನೆ. ಇಷ್ಟು ವರ್ಷ ನಿಮ್ಮ ಪ್ರೀತಿ ಅನ್ನೋ ವಿಷಾನ ಅವಳಿಗೆ ಅರ್ದು ಕುಡಿಸಿ ವಿಧ ವಿಧವಾಗಿ ಟಾರ್ಚರ್ ಮಾಡಿದ್ರಲ್ಲ, ಇದಕ್ಕೊಂದು ಸಾಲಿಡ್ ಮುಕ್ತಾಯ ಬೇಕಲ್ವಾ ಅತ್ತೆಮ್ಮ? ನಾನು ನಿಮಗೆ 48 ಗಂಟೆ ಟೈಮ್ ಕೊಡ್ತಾ ಇದ್ದೇನೆ. ಅಷ್ಟರೊಳಗೆ ನೀವು ಹೋಗಿ ರಚನನ್ ಮುಂದೆ ಮಂಡಿ ಊರಿ ನಿಂತು ನಾನು ನಿನ್ನ ತಾಯಿ ಅಲ್ಲ ಅನ್ನೋ ಸತ್ಯನ ನೀವು ಹೇಳಬೇಕು. ಹೇಳ್ತೀರಾ? ಇದೇ ನಿಮಗಿರೋ ಆಪ್ಷನ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ವಜ್ರೇಶ್ವರಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ.
ನಾನು ಈ ವಿಷಯನ ಹೇಳಬೇಕಾ? ನನ್ನ ಸೇಡು ಏನಾಗಬೇಕು? ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ಏನಾಗಬೇಕು? ನೋ, ನಾನಂತೂ ಹೇಳಲ್ಲ. ಇವನಿಗೆ ಹೇಗೆ ಕೌಂಟರ್ ಕೊಡಲಿ, ಆ DNA ರಿಪೋರ್ಟಿಂದ ನಾನು ಹೇಗೆ ತಪ್ಪಿಸ್ಕೊಳ್ಳಿ? ವಜ್ರೇಶ್ವರಿ ಯೋಚನೆ ಮಾಡಿ ವಜ್ರೇಶ್ವರಿ ಅಂತ ಹೇಳ್ಕೊಂಡು ಅವಳೇ ಹೇಳ್ಕೊಳ್ತಾ ಇರ್ತಾಳೆ. ಇನ್ನು ಜೀವ ಹೊರಗಡೆ ಬಂದು ಹೇಳ್ತಾನೆ, ನನಗಿದೇ ಇರೋ ಆಪ್ಷನ್. ರಚನಾಗೆ ಸತ್ಯ ಹೇಳಬೇಕಂದ್ರೆ ಅದು ನಿಮ್ಮ ಬಾಯಿಂದನೇ ಹೇಳಬೇಕು. ಅದಕ್ಕೋಸ್ಕರ DNA ರಿಪೋರ್ಟ್ ಅಂತ ಹೇಳ್ಕೊಂಡು ಒಂದು ಸುಳ್ಳು ಹೇಳಿದೆ, ಆದರೆ ಸತ್ಯ ಹೊರಗೆ ಬಂದೇ ಬರುತ್ತೆ ಅಂತ ಹೇಳ್ಕೊಂಡು ಒಬ್ಬನೇ ನಿಂತ್ಕೊಂಡು ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ರಚನಾ ಒಬ್ಬಳೇ ರಾತ್ರಿಯಲ್ಲಿ ರೋಡಲ್ಲಿ ತುಂಬಾ ಕೂಗ್ಕೊಂಡು ಬರ್ತಾ ಇರ್ತಾಳೆ, ತುಂಬಾ ಅಳ್ತಾ ಇರ್ತಾಳೆ. ಅಯ್ಯೋ, ನಾನು ಏನು ಮಾಡಿದೆ ಅಂದರೆ, ನಾನು ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದು ಕೃಷ್ಣನ ಅಮ್ಮನ, ಜೀವನ ಹೆಂಡತಿ ಮಾಧುರ್ಯನ. ನನ್ನಂಥ ಪಾಪಿ ಯಾಕೆ ಬದುಕಿರಬೇಕು ದೇವ್ರೆ, ಯಾಕೆ ಬದುಕಿರಬೇಕು? ನಾನು ಬದುಕಿರಬಾರ್ದು ನಾನಂತ ಹೇಳ್ಕೊಂಡು ಲಲಿತಮ್ಮ ಹೇಳಿರೋದನ್ನು, ಕೃಷ್ಣ ಹೇಳಿರೋದನ್ನು, ಜೀವ ಹೇಳಿರೋದನ್ನು ಎಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ಲಲಿತಮ್ಮ ಹೇಳಿರೋದನ್ನು, ಆ ಲಾಕೆಟಲ್ಲಿ ಜೀವ ಮತ್ತು ಕೃಷ್ಣನ್ ಫೋಟೋ ಇರೋದನ್ನು ನೆನಪು ಮಾಡಿಕೊಂಡು ಆ ಲಾಕೆಟ್ ಓಪನ್ ಮಾಡ್ತಾಳೆ. ಆವಾಗ ಜೀವ ಮತ್ತು ಕೃಷ್ಣನ್ ಫೋಟೋ ಇರುತ್ತೆ. ಅದು ನೋಡಿ ತುಂಬಾ ಶಾಕ್ ಆಗುತ್ತೆ. ಅವಳು ತುಂಬ ಕುಸಿದು ಬೀಳ್ತಾಳೆ. ಅಯ್ಯೋ, ನಾನು ಪಾಪಿ ಆದೆ, ಕೃಷ್ಣ ಅನಾಥೆ ಆಗಲಿಕ್ಕೆ ಕಾರಣನೇ ನಾನು ಬದುಕಿರಬಾರ್ದು, ನಾನು ದೊಡ್ಡ ಪಾಪಿ, ನಾನು ಕೊಲೆ ಪಾತಕಿ, ನಾನು ಕೊಲೆಗಾರ್ತಿ ನಾನು ಅಂತಗಳು ತುಂಬಾ ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ. ಇನ್ನು ಅವಳಿಗೆ ಕೃಷ್ಣ ಹೇಳ್ತಿರೋದು ಎನಿಸುತ್ತೆ, ನನ್ನ ಅಮ್ಮನೇ ಅಲ್ಲ, ಛೀ ಹೋಗು, ನನ್ನನ್ನು ಮುಟ್ಬೇಡ, ನೀನು ಕೊಲೆ ಪಾತಕಿ, ನೀನು ಕೊಲೆಗಾರ್ತಿ, ನೀ ನನ್ನ ಅಮ್ಮನ ಕೊಂದವಳು, ನೀನು ನನ್ನ ಜೊತೆ ಇರಬೇಡ ಹೇಳ್ಕೊಂಡು ಕೃಷ್ಣ ಅವಳ ಮೇಲೆ ತುಂಬಾ ಸಿಟ್ಟು ಮಾಡ್ತಾ ಇರ್ತಾಳೆ, ತುಂಬಾ ಬೈತಾ ಇರ್ತಾಳೆ. ಅವಳು ಎದ್ದು ನೋಡಿದಾಗ ಅದು ಅವಳು ಕನಸಾಗಿರುತ್ತೆ. ಅವಳು ಮನೇಲಿ ಮಲಗಿರ್ತಾಳೆ. ಆಗ ಕೃಷ್ಣ ಬರ್ತಾಳೆ. ಕೃಷ್ಣ ಬಂದಾಗ ಹೇಳ್ತಾಳೆ, ಅಮ್ಮ ಏನಾಯ್ತಮ್ಮ, ತಲೆನೋವಿದ್ಯಾ? ಬೇಬಿ ಹೇಳಿದ್ರು ನಿಂಗೆ ತಲೆನೋವು ಆಗುತ್ತೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದರು, ಅದಕ್ಕೆ ನಾನು ನಿನ್ನನ್ನು ಎಬ್ಬಿಸಲಿಲ್ಲ. ಏನಾಯ್ತಮ್ಮ, ಜ್ವರ ಬಂದಿದೆಯಾ ಹೇಳ್ಕೊಂಡು ಕೃಷ್ಣ ಮಾತಾಡ್ತಾ ಇರ್ತಾಳೆ. ಆಗ ರಚನೆಗೆ, ನಾನು ನೋಡಿದ ಕನಸ, ಅಂದರೆ ಇದು ವಿಷಯ ಗೊತ್ತಾದರೆ ಇದು ಹೀಗೇನೆ ಆಗುತ್ತಾ ಅಂತ ಹೇಳ್ಕೊಂಡು ತುಂಬಾ ಪಶ್ಚಾತ್ತಾಪದಲ್ಲಿ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.